ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶಕುದನು ಕನ್ನಡ ವ್ಲಾಗ್ಸ್. ಇನ್ನು ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಪಲಾವ್ನ ಮಾಡ್ತಾ ಇದ್ದೀನಿ, ವೆಜಿಟೇಬಲ್ ಪಲಾವ್ನ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಪಲಾವ್ನ ರೆಡಿ ಮಾಡಿಬಿಟ್ಟು ಕುಕ್ಕರ್ನ ಲಿಡ್ನ ಕೂಡ ಕ್ಲೋಸ್ ಮಾಡಿದೆ. ಅಷ್ಟರಲ್ಲಿ ಧನು ಮತ್ತು ಮಕ್ಕಳು ಕೂಡ ಇದ್ದರು. ಹಾಗಾಗಿ ಕಾಫಿ ಮಾಡೋಣ ಅಂತೇಳಿ ನಮಗೆ ಕಾಫಿ ಮಾಡಿಕೊಂಡು ಮಕ್ಕಳಿಗೆ ಹಾಲು ಕೊಟ್ಟೆ. ಹಾಗೆಯೇ ಟಿಫನ್ಗೆ ಪಲಾವ್ ಮಾಡಿದೆ ಅಂತೇಳಿನಲ್ಲ, ಸೊ ನಮಗೂ ಕೂಡ ಇವತ್ತು ತಿನ್ನೋಕ್ಕಾಗಿಲ್ಲ, ಲೇಟಾಗಿಬಿಡುತ್ತೆ ಅಂತೇಳಿ ಅಂಗಡಿಗೆ ಬಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಕ್ಳಿಗೂ ಕೂಡ ಲಂಚ್ ಬಾಕ್ಸ್ನ ಕಟ್ತಾ ಇದ್ದೀನಿ. ಇನ್ನಿವತ್ತು ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅಂದರೆ ಸ್ಟೂಡೆಂಟು ಕೊಡ್ಬೋದು, ಔಟ್ಸೈಡರ್ಸು ಯಾರು ಬೇಕಾದರೂ ಡೊನೇಟ್ ಮಾಡ್ಬೋದು. ಹಾಗಾಗಿ ನಾನಂತೂ ಬ್ಲಡ್ ಡೊನೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನನಗೆ ಹಿಮೋಗ್ಲೋಬಿನ್ ಲೆವೆಲ್ ಏನು ಅಷ್ಟಿಲ್ಲ. ಹಾಗೆ ನನಗೆ ನೀ ಪೇನ್ ಇದೆಲ್ಲ, ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಬ್ಲಡ್ ಡೊನೇಟ್ ಮಾಡೋಕ್ಕೆ ಅಂತೇಳಿ ನಾನು ದನುಗೆ ಹೇಳಿದೆ. ಅಪ್ಪ ಈ ಥರ ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಇಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ದನಿದ್ದು ಸರಿ ಆಯಿತು ಬಿಡು, ನಾವು ಕೊಡ್ಬೋದಾ ಕೇಳು ಅಂತೇಳಿದ್ರು. ಸರಿ ಅಂದ್ಬಿಟ್ಟು ಕೇಳಿದ್ಕೆ ಇಲ್ಲ ಕೊಡ್ಬೋದು, ಯಾರು ಬೇಕಾದರೂ ಬ್ಲಡ್ ಡೊನೇಟ್ ಮಾಡ್ಬೋದು ಅಂತಂದರು ಅಂತೇಳಿ. ಅದನ್ನು ಹೇಳಿದೆ ಕೊಡ್ಬೋದಂತೆ ಅಂತ ಅಂದ್ಬಿಟ್ಟು. ಅದಕ್ಕೆ ದನಿದ್ದು ಸರಿ ಆಯಿತು ಬಾ ಹೋಗೋಣ, ನಾನು ಕೊಡ್ತೀನಿ, ನೀನೇನು ಕೊಡಬೇಡ, ನಾನೇ ಬ್ಲಡ್ ಡೊನೇಟ್ ಮಾಡ್ತೀನಿ, ಯಾರಾದರೂ ಒಬ್ಬರು ಮಾಡ್ಬೋದಲ್ವಾ ಅಂತೇಳಂದರು. ಸರಿ ಆಯಿತು ಅಂತೇಳಿ ಇವಾಗ ಇಬ್ಬರೂ ಒಟ್ಟಿಗೆ ಹೋಗೋಣ. ಹಂಗೆ ಶಾಪ್ಗೆ ಹೋಗ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಮೇಲೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಇವಾಗ ಪಲಾವ್ಗೆ ರಾಯ್ತ ಕೂಡ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೇಲಿ ಪಲಾವ್ ಆಗಿರ್ಬೋದು, ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು, ಈ ಥರ ಏನಾದರೂ ರೈಸ್ ಐಟಮ್ ಮಾಡಿದ್ರೆ ಮೊಸರು ಬಜ್ಜಿ ಅಥವಾ ರಾಯ್ತ ಕಂಪಲ್ಸರಿ ಮಾಡಲೇಬೇಕು ನನ್ನ ಮಗುಗೆ. ಇಲ್ಲ ಅಂತಂದರೆ ಅವನು ಬರೀ ಇದನ್ನೇ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಇದೇನು 2 ನಿಮಿಷದ ಕೆಲಸ ಅಲ್ವ ರಾಯ್ತ ಅಂದ್ಬಿಟ್ಟು ನಾನು ಎವ್ರಿ ಟೈಮ್ನ ರಾಯ್ತನ ಮಾಡ್ತೀನಿ. ಸೊ ಇವತ್ತು ಅಷ್ಟೇ ಮಗಳಿಗೆ ಮಗನಿಗೆ ಇಬ್ರಿಗೂ ಕೂಡ ಲಂಚ್ ಬಾಕ್ಸ್ಗೆ ಅಂತೇಳಿ ಪಲಾವು ಮತ್ತು ಮೊಸರು ಬಜ್ಜಿ ರಾಯ್ತನ ನಾನಿಲ್ಲಿ ಹಾಕ್ತಾಯಿದ್ದೀನಿ, ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಶಾಪ್ಗೆ ಹೋಗ್ತಾಯಿದ್ದೀನಿ. ಸೊ ಹಾಗೆ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ನಾನು ಮಿರರಲ್ಲಿ ನೋಡ್ಕೊಳ್ತಾ ಇದ್ದರೆ ಅವಳು ಕೂಡ ನೋಡ್ಕೊಳ್ತಾ ಇರ್ತಾಳೆ. ಸೊ ಅವಳನ್ನ ಸ್ಕೂಲಿಗೆ ಬಿಟ್ಟು ಶಾಪ್ ಹತ್ರ ಹೋಗಿ ಅದಾದಮೇಲೆ ಒಂದು 12:30 ಹಂಗೆ ನಮ್ಮ ಕಾಲೇಜ್ ಹತ್ರ ಹೋದ್ವಿ ಬ್ಲಡ್ ಡೊನೇಟ್ ಮಾಡೋಕ್ಕೆ ಅಂತೇಳಿ. ಸೊ ನಾನು ಅಲ್ಲೆಲ್ಲ ಏನು ವಿಡಿಯೋ ಕ್ಲಿಪ್ಪಿಂಗ್ನ ಜಾಸ್ತಿ ತೊಗೊಂಡಿಲ್ಲ. ಅದನ್ನು ಬ್ಲಡ್ ಎಲ್ಲ ಡೊನೇಟ್ ಮಾಡಿದ್ರೆ ನನಗೆ HB ಲೆವೆಲ್ ಚೆಕ್ ಮಾಡಿಸೋಣ ಅಂದ್ಬಿಟ್ಟು ಚೆಕ್ ಮಾಡಿಸಿದೆ. 12 ಏನೋ ಇತ್ತು, ದನದು 14.9 ಇತ್ತು. ಸೊ ದನು ಡೊನೇಟ್ ಮಾಡಿದ್ರು, ನಾನೇನು ಡೊನೇಟ್ ಮಾಡಿಲ್ಲ. ಸರಿ ಆಯಿತು. ಹೆಂಗಿದ್ರು ಇವಾಗ ಆಲ್ರೆಡಿ 1 o'clock ಆಗಿತ್ತು ನಾವು ಹೋಗಿ ಬ್ಲಡ್ ಎಲ್ಲ ಡೊನೇಟ್ ಮಾಡಿ ಬರೋ ಅಷ್ಟರಲ್ಲಿ. ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಡೋಣ, ಅವಳಿಗೆ 1 o'clock ಎಲ್ಲ ಕ್ಲಾಸ್ ಮುಗ್ದಿರುತ್ತೆ. ಅದಾದಮೇಲೆ ಲಂಚ್ ಬ್ರೇಕ್ ಇರುತ್ತೆ. ಇವಳೇನು ಊಟ ನೀಟಾಗಿ ತಿನ್ನಲ್ಲ. ಸೊ ಹೆಂಗಿದ್ರು ಹಿಂಗೆ ಬಂದಿದ್ದೀವಿ, ಹಂಗೆ ಅವಳನ್ನು ಕರ್ಕೊಂಡು ಹೋಗ್ಬಿಡೋಣ ಅಂತೇಳಿ ಕಾಲೇಜ್ ಹತ್ರ ಮುಗಿಸ್ಕೊಂಡು ಅದಾದಮೇಲೆ ನನ್ನ ಮಗಳು ಸ್ಕೂಲ್ ಹತ್ರ ಹೋದ್ವಿ. ಅಲ್ಲಿ ಬೇಗ ಏನಾದರೂ ಅಂದರೆ ಟೈಮಿಂಗ್ಗಿಂತ ಒಳಗಡೆ ಏನಾದರೂ ನಾವು ಮಕ್ಕಳನ್ನ ಕರ್ಕೊಳ್ತೀವಿ ಅಂದರೆ ಗೇಟ್ ಪಾಸ್ ಎಲ್ಲ ಬರ್ದು ಕೊಟ್ಬಿಟ್ಟು ಸೈನ್ ಹಾಕಬೇಕು. ಸೊ ಮತ್ತು ಅಲ್ಲಿ ಅವ್ರ ಸ್ಕೂಲ್ ಪಕ್ಕನೇ ನನಗೆ ಈ ಬ್ಲೂ ಟೀ ಮಾಡೋಕ್ಕೆ ಶಂಖಪುಷ್ಪ ಅಂತೆಲ್ಲ ಬರ್ತಾ ಇರುತ್ತಲ್ಲ, ಸೊ ಅವು ಕೂಡ ಕಾಣಿಸ್ತು. ಸರಿ ಆಯಿತು ನಾವು ಟ್ರೈ ಮಾಡೋಣ. ಇತ್ತೀಚೆಗಂತೂ ಈ ವಿಡಿಯೋಗಳಲ್ಲೆಲ್ಲ ನೋಡ್ತಾನೆ ಇರ್ತಿದೆ. ಸೊ ಶಂಖಪುಷ್ಪ ಬ್ಲೂ ಟೀ ಅದು ಲೆಮನ್ ಡ್ರಾಪ್ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ ಅಂತೇಳಿ ನೋಡ್ತಾ ಇದ್ದಲ್ಲ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನೋಡ್ತಾ ಇದ್ದೆ. ಸೊ ಹಾಗೇನೇ ನನ್ನ ಮಗಳು ಸ್ಕೂಲ್ ಪಕ್ಕನೇನೆ ಗಿಡ ಕೂಡ ಇತ್ತು ಮತ್ತು ಹೂವು ಇತ್ತು. ಒಂದು 6-7 ಹೂವು ಸಿಕ್ತು ನನಗೆ. ಹೂವನ್ನೆಲ್ಲ ಕಿತ್ಕೊಂಬಂದು ಟ್ರೈ ಮಾಡೋಣ ಅಂತೇಳಿ ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಇನ್ನು ಹೂನ ಬಿಸಿ ನೀರಿಗೆ ಹಾಕಿ 2 ನಿಮಿಷಕ್ಕೆ ಬ್ಲೂ ಕಲರ್ ಆಯಿತು ನೀರೆಲ್ಲನೂ. ಹೂ ಮಾತ್ರ ಅದು ಕಲರೆಲ್ಲ ಏನಿರುತ್ತಲ್ಲೋ ಅದೆಲ್ಲ ಬಿಟ್ಕೊಂಡು ವೈಟ್ ಕಲರ್ ಆಯಿತು. ಅದಾದಮೇಲೆ ನೀರಂತೂ ಫುಲ್ಲು ಬ್ಲೂ ಆಯಿತು. ಸೊ ಸರಿ ಆಯಿತು ಅಂತೇಳಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಅದನ್ನ ಸೋಸಿದೆ. ನೋಡ್ತಾ ಇರ್ಬೋದು ಬ್ಲೂ ಕಲರ್ ಇದೆ. ಅದಾದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಗೇನೇ ಅರ್ಧ ನಿಂಬೆಹಣ್ಣಿನ ರಸನ ನಾನು ಹಿಂಡೆ. ಸೊ ಮ್ಯಾಜಿಕ್ ಇರೋದು ಏನಂತಂದರೆ ನಿಂಬೆಹಣ್ಣು ರಸ ಹಿಂಡ್ದಾಗೇನೆ. ಸೊ ಜೇನುತುಪ್ಪ ಹಾಕಿದಾಗ ಏನಷ್ಟು ಡಿಫ್ರೆನ್ಸ್ ಅನ್ಸಲ್ಲ, ಅದು ಸ್ವೀಟ್ನೆಸ್ಗೋಸ್ಕರ ಹಾಕ್ಕೊಳ್ತೀವಿ. ಬಟ್ ನಿಂಬೆಹಣ್ಣು ಹಾಕಿದಾಗ ಅದು ಕಲರ್ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಗೊತ್ತಾ. ಪರ್ಪಲ್ ಥರ ಆಯಿತು, ಬ್ಲೂ ಇದ್ದಿದ್ದು ಪರ್ಪಲ್ ಆಯಿತು. ಮತ್ತು ಇದು ಬರೀ ಕಲರ್ ಚೇಂಜ್ ಆಗೋದಷ್ಟೇ ಅಲ್ಲದೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೂಡ ವರ್ಕ್ ಮಾಡುತ್ತೆ, ಪ್ಲಸ್ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾಯಿದ್ರು. ಸೊ ನೋಡಬೇಕು ಇದು ನಾನು ಯಾವ
ಯಾವಾಗೆಲ್ಲ ಈ ಥರ ಹೂವು ಸಿಗುತ್ತಲ್ಲ ಅದನ್ನ ನಾನು ನಿಜ ಟ್ರೈ ಮಾಡ್ತೀನಿ. ನನಗಂತೂ ಇದು ಇಷ್ಟ ಆಯಿತು. ಅದರಲ್ಲೂ ಅದು ಮ್ಯಾಜಿಕ್ಕಾಗಿ ಕಲರ್ ಚೇಂಜ್ ಆಗುತ್ತಲ್ಲ, ಆ ಮೊಮೆಂಟ್ನ ನೋಡಬೇಕು. ಒಂಥರ ವಾವ್, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಅನ್ನಿಸ್ತೆ ನೋಡ್ತಾ ಇದ್ದೀರಲ್ಲ. ಸೊ ಹೇಗೆ ಅನಿಸ್ತು ನಿಮ್ಮ ಒಪಿನಿಯನ್ನ ಹೇಳಿ. ನೀವು ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಅಂತೇಳಿ. ಅದು ಹೂದು pH ಲೆವೆಲು ಚೇಂಜ್ ಆದಾಗ ಈ ಥರ ಕಲರ್ ಚೇಂಜ್ ಆಗುತ್ತಂತೆ. ಸೊ ಚೆನ್ನಾಗಿದೆ ಅಲ್ಲ, ನೀವು ಕೂಡ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ, ಓಕೆನಾ. ಇನ್ನು ನಾನು ಬ್ಲೂ ಟೀನ ಕುಡ್ಕೊಂಡು ಎಂಜಾಯ್ ಮಾಡ್ತಾ ನನ್ನ ಮಗಳಿಗೆ ಅಂತೇಳಿ ಒಂದು ಆಮ್ಲೆಟ್ನ ಕೂಡ ಹಾಕ್ಕೊಟ್ಟಿದ್ದೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಅಂತೇಳಿ ಅವಳಿಗೆ ಒಂದು ಪ್ಲೇನ್ ಆಮ್ಲೆಟ್ನ ಕೂಡ ಹಾಕ್ಕೊಂಡಿದ್ದೆ. ಇವಳಿಗೆ ಈರುಳ್ಳಿ, ಇದು ಚಿಲ್ಲಿ ಅಥವಾ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕಿದ್ರೆ ಇಷ್ಟ ಆಗಲ್ಲ. ಈ ಥರ ಪ್ಲೇನಾಗಿ ಅಥವಾ ಇದು ಎಗ್ ಕ್ರಮ್ಸ್ ಮಾಡಿಕೊಟ್ರೆ ಅಥವಾ ಈ ಥರ ಪ್ಲೇನ್ ಆಮ್ಲೆಟೆಲ್ಲ ಆದರೆ ಚೆನ್ನಾಗಿ ತಿಂತಾಳೆ. ಹಾಗೆಯೇ ಇನ್ನು ಪಾತ್ರೆಗಳೆಲ್ಲ ಯಾವುದಿತ್ತಲ್ಲ ಅದೆಲ್ಲನೂ ಡಿಶ್ ವಾಷರ್ಗೆ ತೊಳೆಯೋಕ್ಕೆ ಅಂತೇಳಿ ಹಾಕ್ಬಿಟ್ಟು, ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದೆ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋಗಬೇಕು ಅಂತೇಳಿ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ವಿ, ನಾನು ಮತ್ತು ಧನು ಇಬ್ಬರೂ ಅನ್ವಿತನ ಅಂದರೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದೆ. ಸೊ ಇವಾಗ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆಯಲ್ಲ, ಸುಮ್ಮನೆ ಅವನಿಗೆ ಟ್ಯೂಷನ್ ಎಲ್ಲ ಬಂಕ್ ಮಾಡಿಸೋದು ಬೇಡ ಅಂತೇಳಿ ಅವನ್ನ ಬಿಟ್ಬಿಟ್ಟು ಹೋಗಿದ್ವಿ. ನಮ್ಮ ಮಾವ ಕರ್ಕೊಂಡು ಹೋಗ್ತಾರೆ ಮನೆಗೆ. ಇನ್ನು ನಾವು ಇಲ್ಲಿ ಕ್ಲಿನಿಕ್ಕಿಗೆ ಬಂದ್ವಿ. ಕ್ಲಿನಿಕಲ್ಲಂತೂ ಎಂಟ್ರಿ ಆದಾಗ ಈ ಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಕ್ವೇರಿಯಂ ಇಟ್ಟಿದ್ದಾರೆ, 2 ಅಕ್ವೇರಿಯಂ ದೊಡ್ಡದಾಗಿ ಇಟ್ಟಿದ್ದಾರೆ. ಇಲ್ಲೊಂದು ಇಟ್ಟಿದ್ದಾರೆ ಮತ್ತು ಇನ್ನೊಂದು ಸ್ವಲ್ಪ ಫ್ರಂಟ್ ಸೈಡಲ್ಲಿ ಅಂದರೆ ಡಾಕ್ಟರ್ದು ಕ್ಯಾಬಿನೆಟ್ಗೆ ಹೋಗ್ತೀವಲ್ಲ ಅಲ್ಲಿ ಒಳಗಡೆ ಇಟ್ಟಿದ್ದಾರೆ. ಇನ್ನು ಮಕ್ಕಳೆಲ್ಲ ಅಂತೂ ನೋಡ್ತಾ ಅಟ್ರಾಕ್ಟಿವ್ ಆಗಿಬಿಡ್ತಾರೆ. ನನ್ನ ಮಗಳು ಕಾರಲ್ಲಿ ಬರ್ತಾ ಕೂಡ ಮಲ್ಕೊಂಡು ಬಂದಳು, ಇವಾಗೂ ಕೂಡ ಮಲ್ಕೊಂಡೇ ಇದ್ದಾಳೆ. ಏಕೆಂದರೆ ಮಧ್ಯಾಹ್ನ ಅವಳು ಮಲಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಅವರಪ್ಪ ಕಾರಲ್ಲಿ ಬರ್ತಾ ಮಲ್ಕೊಂಬಂದ್ಲಲ್ಲ, ಅದಕ್ಕೆ ಅವ್ರ ಅಪ್ಪನೇ ಎತ್ಕೊಂಡಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ಅದು ವೇವ್ಸ್ ಥರ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ. ಇನ್ನು ನನ್ನ ಮಗಳಿಗೆ ಅವಾಗೆಲ್ಲ ಇದು ಟೈಫಾಯ್ಡ್ದು, ಡೆಂಗ್ಯೂದು, ಮಲೇರಿಯಾ ಇದೆಲ್ಲ ಬರುತ್ತಲ್ಲ, ಅಂದರೆ ಹೆಪಟೈಟಿಸ್ ಇದೆಲ್ಲ ಎಕ್ಸ್ಟ್ರಾದು ಏನು ವ್ಯಾಕ್ಸಿನೇಷನ್ ಇರುತ್ತಲ್ಲ, ಅಂದರೆ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಬಿಟ್ಬಿಟ್ಟು ಪ್ರೈವೇಟಲ್ಲಿ ವ್ಯಾಕ್ಸಿನೇಷನ್ ಕೆಲವೊಂದು ಹಾಕ್ಸ್ತಾರೆ. ಅದು ಯಾವುದು ಇವಳಿಗೆ ಹಾಕ್ಸಿರ್ಲಿಲ್ಲ. ಹಾಗಾಗಿ ನಾವು ಇವಳಿಗೆ ಫೀವರ್ ಬಂದಾಗ ನಾವು ಕರ್ಕೊಂಡು ಹೋಗಿದ್ವಲ್ಲ ಡಾಕ್ಟ್ರ್ ಹತ್ರ, ಅವಾಗ ಅವರು ಇಲ್ಲ ಹಾಕಿಸಿ ಒಳ್ಳೆಯದು, ಅದು ಮಕ್ಕಳಿಗೆಲ್ಲ ಹಾಕಿಸ್ಬೇಕು ಅಂತ ಹೇಳಿದರು ಅಂತೇಳಿ ಡೇಟ್ ಕೊಟ್ಟಿದ್ರು. ಹಾಗಾಗಿ ಇವತ್ತು ಹಾಕ್ಸೋಣ ಅಂತೇಳಿ ಬಂದು ಇಲ್ಲಿ ಹಾಕ್ಸ್ಕೊಂಡು ಹೋದ್ವಿ. ಇನ್ನು ಹೋಗ್ತಾ ಹಂಗೆ ಆನ್ ದ ವೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಆನ್ ದ ವೇ ಊಟನೂ ಕೂಡ ಮುಗಿಸ್ಕೊಂಡು ಹೋದ್ವಿ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಓಕೆನಾ. ಓಕೆ, ಬಾಯ್, ಟೇಕ್ ಕೇರ್.